ಹಲೋ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ 2 ದಿನದ ವಿಡಿಯೋ ಇರುತ್ತೆ. ಇವತ್ತಿನ ಪೂಜೆ ಮಾಡೋಣ ಅಂತ ಎಲ್ಲ ಮನೆಯೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸಾರಿಸ್ಕೊಳ್ಳೋಣ ಸಾರಿಸ್ತಾ ಇದ್ದೀನಿ. ಬೆಳಗ್ಗೆ ಈ ಕೆಲಸಗಳೆಲ್ಲ ಮುಗಿಸ್ಬೋದಾಗಿತ್ತು. ಇನ್ನು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೀನಿ. ನಾನು ಎದ್ದೇಳೋ ಅಷ್ಟೊತ್ತಿಗೆ ಒಂದು 6 ಗಂಟೆ ಆಗಿತ್ತು. ಇನ್ನು ಅದಕ್ಕೇನು ಕೆಲಸಗಳೆಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಇಟ್ಕೊಂಡು ಹೊರಗಡೆ ಸಾರಿಸೋದು ಇದೆಲ್ಲನೂ. ಇವತ್ತಿನ ನಮ್ಮ ಮನೆಯಲ್ಲೇ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಟ್ರು. ವರ್ಷ ಎಲ್ಲ ಪೂಜೆ ಮಾಡಿದ್ರು ಪರವಾಗಿಲ್ಲ. ಈ ಶ್ರಾವಣದಲ್ಲಿ 1 ತಿಂಗಳು ಪೂರ್ತಿ ಪೂಜೆ ಮಾಡಿದ್ರೆ ವರ್ಷದ ಫಲ ಸಿಗುತ್ತೆ. ನನಗೇನಂದರೆ ಈ ಥರ ಪೂಜೆ ಮಾಡೋವಾಗ ಈ ಥರ ಏನಂದರೆ ಸ್ನಾನ ಮಾಡ್ಕೊಬಂದು ಒಂದೇ ಸಲ ಬಾಗಿಲು ತೊಳೆದು ನೀಟಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ನಾನ ಮಾಡ್ಕೊಂಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿರೋ ಕೆಲಸಗಳೆಲ್ಲ ಮುಗಿಯವು. ನಾನು ಎದ್ದೇಳೋ ಅಷ್ಟೊತ್ತಿಗೆ ಒಂದು 6 ಗಂಟೆನೇ ಆಗಿತ್ತು. ಇನ್ನು ಹೊರಗಡೆ ಎಲ್ಲ ಕಸ ಗುಡಿಸಿ ಇನ್ನು ಒಂದು ಸಲ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ಇನ್ನು ಸಾರಿಸ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗಳಿಗೆ ಲೇಟ್ ಆಗ್ತೈತೆ ಅವಳಿಗಿನ ತಿಂಡಿ ಮಾಡೋಕ್ಕೆ ಅಂತ ಇನ್ನು ಫಸ್ಟಿನ ತಿಂಡಿ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನು ಅವಳಿಗೆ ರೆಡಿ ಮಾಡಿಬಿಟ್ಟು ಒಳಗಡೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಮತ್ತೆ ಇಲ್ಲಿ ಇನ್ನು ಈ ಕೆಲಸಗಳು ಇಟ್ಕೊಂಡೆ. ಇವಾಗ ಈ ಥರ ಕೆಲಸಗಳೇನಾದರೂ ಇದ್ದಾಗ ಸ್ವಲ್ಪ ಬೇಗ ಇದ್ರೇ ಮೇಲೂ ಮನೆ ಕೆಲಸ ಒಂದೇ ಸಲ ಒಂದು 8 ಗಂಟೆ ಒಳಗೆಲ್ಲ ಮನೆ ಕೆಲಸ ಪೂಜೆ ಎಲ್ಲ ಮುಗಿತೈತೆ. ನಾನು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಕೆಲಸಗಳು ಸ್ವಲ್ಪ ಲೇಟೇ ಆದವು. ಏನಾದರೂ ಕೆಲಸಗಳಿದ್ದಾಗ ಬೇಗ ಎಚ್ಚರಿಕೆನೇ ಆಗಲ್ಲ. ಕೆಲಸಗಳಿದ್ದಿದ್ದಾಗಾದ್ರೆ ಒಂದು 4 ಗಂಟೆ 5 ಗಂಟೆಗೆಲ್ಲ ಎಚ್ಚರಿಕೆ ಆಗಿರುತ್ತೆ ಬೆಳಗಿನ ಜಾವ. ಇನ್ನು ನಮ್ಮ ಗಿಡದಲ್ಲೇ ದಾಸವಾಳದ ಹೂವು ಬಿಟ್ಟಿದ್ವಿ. ಇನ್ನು ಅವನ್ನೇ ಬಂದೆ ಬಾಗಿಲಿಗೆ ಇಕ್ಕೋಣ ಅಂತ. ನಮ್ಮನೆ ಹತ್ರ ಈ ದಾಸವಾಳದ ಹೂವಿನ ಗಿಡ ಇರೋದಕ್ಕೆ ಎಷ್ಟೋ ಮೇಲೂ ಪೂಜೆಗಾಗೋ ಅಷ್ಟು ಹೂವು ಬಿಡ್ತವೆ. ಮನೆ ಹತ್ರ ಜಾಗ ಇತ್ತು ಅಂದರೆ ಆರಾಮಾಗಿ ಹೂವಿನ ಗಿಡಗಳು ಹಾಕ್ಕೋಬೋದು. ಇಲ್ಲಿ ನಮ್ಮ ಮನೆಯವರೇ ವಿಡಿಯೋ ಶೂಟ್ ಮಾಡ್ತೀನಿ. ನಮ್ಮ ಮನೆಯವರು ಫೋನಾಗ ಮಾತಾಡ್ಕೊಂಡು ವಿಡಿಯೋ ನೀಟಾಗಿ ಶೂಟ್ ಮಾಡ್ತಿಲ್ಲ. ಅದಕ್ಕೆ ನೀಟಾಗಿ ವಿಡಿಯೋ ತೆಗೀರಿ ಅಂತಂದು ಹೇಳಿದೆ. ಇಲ್ಲಿನ ಪ್ರಸಾದ ಮಾಡೋಣ ಅಂತ ಪಾಯಸ ಮಾಡ್ತಾಯಿದ್ದೀನಿ. ಮೊನ್ನೆ ಯಾವಾಗ ತರಿಸಿರೋ ಸ್ವಲ್ಪ ಶಾವಿಗೆ ಇದ್ವಿ. ಅವನ್ನೇ ಹಾಕ್ಬಿಟ್ಟು ಇಲ್ಲಿ ಪಾಯಸ ಮಾಡೋಣ ಅಂತ ಪಾಯಸ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ಬರೀ ಹಾಲು ಹಾಕಿ ಮಾಡಿದ್ದೆ ಪಾಯಸ ಮಾತ್ರ ತುಂಬ ಟೇಸ್ಟಾಗಿತ್ತು. ನಮ್ಮ ಮನೇಲಿ ಸ್ವೀಟ್ ಯಾರೂ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಮಾಡಿದೆ ಇವತ್ತು. ಇನ್ನು ಇಲ್ಲಿನ ಪಾಯಸ ಮಾಡಿದ್ದು ಆಯ್ತು. ಇನ್ನು ಫೋಟೋಗಳೆಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ದೀಪಗಳು ಕಳಶದ ಚೊಂಬು ಎಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಅವನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮೊನ್ನೆ ಇನ್ನು ಪಾಗೋಡ್ಗೆ ದೇವ್ರಿಗೆ ಹೋದಾಗ ಇನ್ನು ಅಲ್ಲಿನ ಒಂದು ತೀರ್ಥಕಾಯಿ ಮಾಡಿಸ್ಕೊಬಂದಿದ್ದೆ. ಅದನ್ನು ಒಡಾಕದೆ ಮರ್ತೋಗಿದ್ದೀನಿ. ಮತ್ತು ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಜ್ಞಾಪಕ ಬಂತು ಇನ್ನು ಬಿಡತ್ತ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಸಲ ಯಾವಾಗಾದ್ರೂ ಪೂಜೆ ಮಾಡಿದಾಗ ಮತ್ತೇನೋ ಶನಿವಾರನೋ ಯಾವಾಗಾದ್ರೂ ಒಡಾಕೋದು ಅಂತ ಇನ್ನು ಸುಮ್ಮನೆ ಅದೇ. ಇನ್ನು ಅಂದಿನ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತು ಸುಮಾರು ಅಂದರೆ ಒಂದು 10:15 ಆಯ್ತೇನೋ. ಇನ್ನು ಅಷ್ಟೇನೇ ವೀಡಿಯೋ ಶೂಟ್ ಮಾಡಲಿಲ್ಲ. ಇದು ಇನ್ನು ಇವತ್ತು ವೀಡಿಯೋ ಇದು. ಇನ್ನು ಇವತ್ತಿನ ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡಿದ್ದೆ. ಇನ್ನು ಫಸ್ಟ್ ಊಟ ಮಾಡಿಬಿಟ್ಟು ಇನ್ನು ಕೆಲಸಗಳು ಇಟ್ಕೊಳ್ಳೋಣ ಅಂತ ಇನ್ನು ನನ್ನ ಮಗಳೂ ಊಟ ಮಾಡಿಬಿಟ್ಟು ಇನ್ನು ಅವಳು ಸ್ಕೂಲ್ಗೆ ಹೋದ್ಲು. ಇನ್ನಂದು ನನ್ನ ಮಗಳದ್ದು ಇಬ್ಬರದ್ದು ಇವತ್ತು ನಮ್ಮ ಮನೆಯವರಿಲ್ಲ. ಅದಕ್ಕೆ ನಾನಿನ್ನು ಬೇಗ ಊಟ ಮಾಡಿಬಿಟ್ಟು ಇನ್ನು ಮನೆಗಳ ಕೆಲಸ ಎಲ್ಲ ಇಟ್ಕೊಳ್ಳೋಣ ಅಂತ ಇಲ್ಲಿ ಊಟಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಈ ಕರೆಂಟ್ಗೆ ಏನಾಗೈತೆ ಗೊತ್ತಿಲ್ಲ, ಎಲ್ಲನೂ ರಿಪೇರಿನೇ ಏನೋ. ನಿನ್ನೆ ಸಾಯಂಕಾಲ ಹೋಗಿರೋ ಕರೆಂಟ್ ಇವತ್ತು ಬೆಳಗ್ಗೆ 9 ಗಂಟೆಗೆ ಬಂದೈತೆ. ಬೆಂಡೆಕಾಯಿ ಹುಳಿ ಮಾಡೋಣ ಅಂದ್ಕೊಂಡಿದ್ದೆ. ಇನ್ನು ಅದಕ್ಕಿಂತ ಮಸಾಲೆ ಮಿಕ್ಸಿಗೆ ಹಾಕ್ಕೋಬೇಕು. ಕರೆಂಟ್ ಇಲ್ಲ ಅಂತ ಬೆಂಡೆಕಾಯಿ ಗೊಜ್ಜೆ ಮಾಡಿದ್ದಾಯಿತು. ನಾನು ಇನ್ನು ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೀಡಿ ಎಲ್ಲ ಇತ್ತು ನೆನೆಸೋಣ. ಇವೆಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ಬೀಡಿ ಎಲ್ಲ ಕಟ್ ಮಾಡೋಕೆ ಕೂತ್ಕೋಬೋದು ಅಂತ ಇನ್ನು ಬೀಡಿ ಎಲ್ಲ ನೆನೆಸಿದ್ದಾಯಿತು. ಈ ಬಟ್ಟೆಗಳಾದರೆ ಸುಮಾರು ಅಂದರೆ ಮೋಟ್ರ್ ಕೆಟ್ಟೋದ್ರಿಂದ ಬಟ್ಟೆಗಳೇ ಮಿಷನ್ಗೆ ಹಾಕಿರಲಿಲ್ಲ, ಒಗಿಲೂ ಇಲ್ಲ. ಜಾಸ್ತಿ ಬಟ್ಟೆಗಳಿದೆ. ಇನ್ನು ಇವತ್ತಿನ ಹಾಕೋಣ ಅಂತ ಮೋಟ್ರು ರೆಡಿ ಆಯಿತು. ಇವತ್ತಿನ ಮಿಷನ್ಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇನ್ನೂ ಒಂದು 2 ಟ್ರಿಪ್ ಬಟ್ಟೆಗಳಿದ್ದಾವೆ. ದಿನ ಒಂದು ಸ್ವಲ್ಪ ಹಾಕೋಣ ಅಂತಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಸಲ ಹಾಕೋರೆ ಮತ್ತೆ ಇನ್ನು ಅಗ್ಲಗ್ಲ ಮೋಟ್ರ್ ಹಾಕೋಬೇಕು. ಅದಿನ್ನು ನಿನ್ನೆಯನ್ನು ಸರ್ ಮಾಡಿಸ್ಕೊಬಂದಿದ್ದೀವಿ. ಅದನ್ನು ಸ್ವಲ್ಪ ಹುಷಾರಾಗಿ ಬಳಸ್ಕೊಳ್ಳೋಣ. ಸುಮಾರು ಒಂದು ವರ್ಷ ಏನಾದರೂ ಹಂಗೆ ಬರಲಿ ಮತ್ತು ಆಮೇಲೆ ಹೊಸದು ತಗೊಳೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ರಾತ್ರಿ ಎಲ್ಲ ಇನ್ನು ಕರೆಂಟ್ ಇರಲಿಲ್ಲ. ಕರೆಂಟ್ ಇಲ್ದಿದ್ದ ಕೆಲಸಕ್ಕೆ ಇನ್ನು ಯಾವ ಕೆಲಸಗಳು ಮನೆ ಕೆಲಸ ಎಲ್ಲ ಹಂಗೆ ಇದ್ವು. ಪಾತ್ರೆಗಳು ರಾತ್ರಿ ತೊಳೆದಿಕ್ತಿದೆ. ಕರೆಂಟ್ ಇಲ್ದಿದ್ದಕ್ಕೆ ಇನ್ನು ಕತ್ಲಾಗಿನ ತೊಳೆಯೋಕ್ಕಾಗಲ್ಲ ಅಂತ ತೊಳೆಯಲಿಲ್ಲ. ಇನ್ನು ಇಲ್ಲಿನ ಅನ್ನ ಸಾಂಬಾರು ಎಲ್ಲ ಒಂದೊಂದ್ರಾಗ ತೆಗ್ದಿಟ್ಬಿಟ್ಟು ಇನ್ನು ಅವನಿನ್ನು ತೊಳೆದಾಕೋಣ ಅಂತ ಇನ್ನು ಅವನಿನ್ನು ತೊಳೆಯೋಕ್ಕಾಗದೆ ಇನ್ನೊಂದೇ ಸಲ ಶೆಲ್ಪು ಮತ್ತು ಇನ್ನು ಇಷ್ಟವು ಎಲ್ಲ ಒಂದು ಸಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇನ್ನು ಪಾತ್ರೆ ತೊಳೆದ್ಬಿಟ್ರೆ ಇನ್ನೇನು ಕೆಲಸಗಳಿರಲ್ಲ. ಇನ್ನು ಪಾತ್ರೆಗಳಾದ್ರೆ ಒಂದು ಶಿಂಕ್ ತುಂಬ ಇದ್ದಾವೆ. ಇನ್ನು ಅವನಿನ್ನು ಹೊರಗಡೆ ಹಾಕೋಣ ಅಂದ್ರೆ ಮತ್ತೆ ಇನ್ನು ಟಬ್ಬಕ್ಕೆ ತುಂಬಿಕೊಂಡು ಇನ್ನು ಅಲ್ಲೆಲ್ಲ ನೀರು ಹಾಕ್ಕೊಂಡು ತೊಳೆಯೋಷ್ಟೊತ್ತಿಗಿಂತ ಲೇಟ್ ಆಗ್ತೈತೆ ಅಂತ ಈ ಶಿಂಕಲ್ಲೇ ತೊಳೆಯೋಣಂತೆ ಇನ್ನು ಶಿಂಕಲ್ಲೇ ಎಲ್ಲ ಹಾಕ್ಕೊಂಡೆ. ನೆನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆವರೆಗೂ ಆಗಿರೋ ಪಾತ್ರೆಗಳಿವು. ಯಾವಾಗಾದರೂ ಒಂದು ಸಲ ಜಾಸ್ತಿ ಪಾತ್ರೆಗಳಿದ್ರೆ ಹೊರಕ್ಕೆ ಹಾಕ್ಕೊಂತೀನಿ, ಒಳಗೆ ತೊಳೆಯಲ್ಲ. ಸ್ವಲ್ಪ ಇದ್ರೆ ಮಾತ್ರ ಶಿಂಕಲ್ಲೇ ತೊಳ್ತೀವಿ. ಇವತ್ತು ಸ್ವಲ್ಪ ಜಾಸ್ತಿನೇ ಇದ್ವು. ಆದರೆ ಇನ್ನು ಹೊರಗಡೆ ಹಾಕ್ಕೊಂಡು ಇನ್ನು ಲೇಟ್ ಆಗ್ತೈತೆ ಅಂತ ಇನ್ನು ಒಳಗಡೆನೇ ಎಲ್ಲ ನೀಟಾಗೆಲ್ಲ ಒಳಗಡೆ ತೊಳೆದಾಕಿದೆ. ಇನ್ನು ಪಾತ್ರೆಗಳೆಲ್ಲ ಮುಗಿದ್ವಿ. ಇವೆಲ್ಲ ಮುಗಿಸ್ಕೊಂಡು ಒಂದು ಸಲ ನೀಟಾಗೆಲ್ಲ ಶಿಂಕೆಲ್ಲ ನೀಟಾಗಿ ತೊಳೆದ್ಬಿಟ್ರೆ ಇದೊಂದು ಕೆಲಸ ಮುಗಿತೈತಿ. ಇನ್ನು ಅಡುಗೆ ಮನೆಯಲ್ಲಿ ಏನೂ ಕೆಲಸಗಳಿರಲ್ಲ. ಒಂದು ಸಲ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ನನಗಿಲ್ಲಿ ಮನೆ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಇನ್ನು ವಾಷಿಂಗ್ ಮಿಷನ್ಗೆ ಹಾಕಿರೋ ಬಟ್ಟೆಗಳನ್ನು ಇನ್ನು ಅವನು ಮುಗಿದ್ವಿ. ಇನ್ನು ಅವನು ಎಲ್ಲ ಒಂದು ಸಲ ನೀಟಾಗೆಲ್ಲ ಹಾರಾಕ್ಬಿಟ್ಟು ಇನ್ನು ಬಿಡಿ ಕೆಲಸಕ್ಕೆ ಕೂತ್ಕೊಂಡ್ರೆ ಇನ್ನೇನು ಕೆಲಸ ಇರೋಲ್ಲ. ಈ ಬಟ್ಟೆಗಳು ಹರಕೋದಕ್ಕೆಲ್ಲನೋ ಒಂದು ತಂತಿನ ಏನಾದ್ರು ಕಟ್ಟಿಸ್ಕೋಬೇಕು. ಪ್ರಸ್ತುತಕ್ಕೆ ಇವಾಗ ಇಲ್ಲೇ ಮಂಚದ ಮೇಲೆ ಹಾಕ್ತಾಯಿದ್ನಿ. ಇವು ಸ್ವಲ್ಪ ಕಾಟನ್ ನೈಟಿಗಳು ಇವು ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ ಬಿಸಿಲಿಗೆ ಬೆಳಗಾಗ್ತವೆ. ಅದಕ್ಕೆ
ನೆರಳಲ್ಲೇ ಹಾರಾಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.